ಬಂದ್ರಾ ಬನ್ನಿ ಕೂತ್ಕೊಳ್ಳಿ. ಈಗ ತಿಂದು ಹೇಗಿದೆ ಅಂತ ಕರೆಕ್ಟಾಗಿ ಹೇಳಬೇಕು. ಚೆನ್ನಾಗಿದೆ ಅಂದರೆ ಚೆನ್ನಾಗಿದೆ, ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿಲ್ಲ, ಸರಿನಾ? ನಿಮ್ಮ ಅಡುಗೆ ನೀವಿದ್ದ ಹಾಗೇನೆ ನಾವು ಚೆನ್ನಾಗೇ ಇರುತ್ತಲ್ಲ. ಈ ಥರ ಎಲ್ಲ ಐಸಿಟ್ಬಿಟ್ರೆ ನಾನೆಲ್ಲ ನಂಬಲ್ಲ. ಕರೆಕ್ಟಾಗಿ ತಿಂದು ಹೇಳಿ. ನನಗೆ ಅಂತ ಮಾಡಿದ್ದನ್ನ ವಾಚ್ಮ್ಯಾನ್ ತಿಂದಿದ್ದಾನೆ. ಮೊದಲು ಅವನು ರುಚಿ ನೋಡಿದಾನೆ ಅಂದಮೇಲೆ ಇದನ್ನ ನಾನು ಹೇಗೆ ತಿನ್ನಕ್ಕಾಗತ್ತೆ? ಏನ್ ಕಲಿಸ್ತಾನೆ ಇದ್ದೀರಾ? ತಿನ್ನಿ. ಒಂದು ನಿಮಿಷ ಬಂದೆ. ಸೆಕ್ಯೂರಿಟಿ ಬಂದಿದ್ನ? ರೀ ಅದು ಪುಳಿ ಮಾಡಿದ್ದೆ ಅಲ್ವಾ, ಅವರು ಟೇಸ್ಟ್ ನೋಡಿದ್ರೆ ಚೆನ್ನಾಗಿರುತ್ತೆ ಅಂತ ಕರೆದು ಕೊಟ್ಟೆ. ಅವ್ರು ಇಷ್ಟು ಒಳ್ಳೆಯವ್ರು ಗೊತ್ತಾ, ಮೊದಲು ಎಷ್ಟು ಸತಿ ಕೇಳಿದ್ರು ಬೇಡ ಬೇಡ ಅಂತ ಹೇಳಿದ್ರು. ನಾನು ಬಿಡ್ತೀನ, ಬಲವಂತ ಮಾಡಿ ಅವರು ಸ್ವಲ್ಪ ತಿನ್ನಲಿ ಅಂತ ಕೊಟ್ಟೆ. ಅಂದರೆ ನಾನಿದ್ರ ರುಚಿ ನೋಡೋಕೆ ಮುಂಚೆ ಸೆಕ್ಯೂರಿಟಿ ಅಲ್ಲಿ ರುಚಿ ನೋಡಿದೆ ಅಲ್ವಾ? ಅಂದರೆ ಪಾಪ ರೀ, ಬೆಳಗ್ಗೆಯಿಂದ ರಾತ್ರಿ ತನಕ ಒಬ್ಬರೇ ಗೇಟ್ ಹತ್ರ ನಿಂತಿರ್ತಾರೆ. ಸರಿಯಾಗಿ ಊಟ ತಿಂಡಿ ಮಾಡಿರ್ತಾರೋ ಇಲ್ವೋ. ನಮ್ಮ ಮನೆ ಕಾಯೋರಿಗೆ ಒಂದು ಹೊತ್ತು ಊಟ ಹಾಕೋದು ತಪ್ಪೇನಲ್ಲ ಅಲ್ವಾ? ಹಾಗಾದರೆ ನನ್ನ ಆಫೀಸಿಗೆ ಹೋದ ತಕ್ಷಣ ನೀವು ಅವ್ರಿಗೆ ಊಟ ಕೊಡ್ತೀರಾ? ಚೆನ್ನಾಗಿ ಅವ್ರ ಜೊತೆ ಮಾತಾಡ್ತೀರಾ? ಅಯ್ಯೋ ಇಲ್ಲ ರೀ, ಒಂದು 2-3 ದಿನದಿಂದ ಮಾತಾಡ್ತಾ ಇದ್ದೀನಿ ಅಷ್ಟೇ. ಮೊದಲು ನಾನು ಅವ್ರಿಗೆ ತುಂಬ ಕೊಬ್ಬಿದೆ ಅಂದ್ಕೊಂಡಿದ್ದೆ, ಬಟ್ ಅವ್ರು ಹಾಗಲ್ಲ, ತುಂಬ ಒಳ್ಳೆಯವರು. ನಾನು ಏನು ಕೇಳಿದ್ರು ಮಾಡಿಕೊಡ್ತಾರೆ. ಅಂಥವ್ರಿಗೆ ನಾವು ಒಳ್ಳೇದು ಮಾಡ್ಬೋದಲ್ವಾ? ಅಮ್ಮ, ಇವರು ಸರಿಯಾದ ಸಮಯಕ್ಕೆ ಬಂದು ನನ್ನನ್ನು ಕಾಪಾಡಿದ್ರು. ಸಿದ್ದು, ನಿನಗೆ ಹೇಗೆ ಥ್ಯಾಂಕ್ಸ್ ಹೇಳ್ಬೇಕು ಗೊತ್ತಾಗ್ತಿಲ್ಲಪ್ಪ. ಕಷ್ಟದಲ್ಲಿದ್ದಾಗ ಆ ದೇವ್ರ ಸಹಾಯಕ್ಕೆ ಬರ್ತಾನೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಆ ದೇವ್ರ ರೂಪದಲ್ಲಿ ನೀನೇ ಬರ್ತೀಯ. ನೀನ್ ಋಣನ ಹೇಗ್ ತೀರಿಸ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲಪ್ಪ. ಅಯ್ಯೋ, ಯಾಕೆ ಹಿಂಗೆಲ್ಲ ಮಾತಾಡ್ತೀರ ಲಕ್ಷ್ಮತೆ? ದೊಡ್ಡವರು ಸಣ್ಣವ್ರಿಗೆ ಆಶೀರ್ವಾದ ಮಾಡಬೇಕು ಹೊರತು ಹಿಂಗೆಲ್ಲ ದೊಡ್ಡ ಮಾತುಗಳನ್ನ ಆಡಬಾರ್ದು. ಅದರಲ್ಲೂ ಇವ್ರು ನಿಮ್ಮ ಮಗಳಷ್ಟೇ ಅಲ್ಲ, ನಮ್ಮವರು, ನಮ್ಮನೆಯವ್ರು ಇದ್ದಂಗೆ. ನಮ್ಮವರು ತೊಂದರೆಲಿ ಇರ್ಬೇಕಾದ್ರೆ ಕಾಪಾಡ್ಕೊಳ್ತಿದ್ರೆ ಹೆಂಗ್ ಹೇಳಿ? ನಮ್ ಮೇಲೆ ಇಷ್ಟೊಂದು ವಿಶ್ವಾಸ ಇಟ್ಕೊಂಡಿದ್ಯಾ, ಆದ್ರೆ ನಮ್ಮಿಂದ ನಿನ್ನ ಹತ್ರ ಸಹಾಯ ತಗೊಳ್ಳೋದ್ ಬಿಟ್ರೆ ನಿನಗೇನು ಕೊಡಕ್ ಆಗ್ತಿಲ್ಲ ಸಿದ್ದು. ನಿಮ್ ಪ್ರೀತಿ ನನಗೆ ಕೊಟ್ಟಿರುವಾಗ ಅದಕ್ಕಿಂತ ನಂಗೆ ಇನ್ನೇನ್ ಬೇಕು ಹೇಳಿ? ಕೊನೆವರೆಗೂ ಅದನ್ನ ಕಾಪಾಡ್ಕೋತೀನಿ. ಭಾವನಾ, ನಿನ್ನನ್ನು ಎಳ್ಕೊಂಡು ಹೋದವರು ಯಾರು ಅಂತ ಗೊತ್ತಾಯ್ತಾ? ಯಾಕೆ ಈ ರೀತಿ ಮಾಡಿದ್ರಂತೆ? ಗೊತ್ತಿಲ್ಲ ಅಮ್ಮ, ಅವ್ರನ್ನ ಯಾವತ್ತೂ ನಾನು ನೋಡೇ ಇಲ್ಲ. ಲಕ್ಷ್ಮತೆ, ನಿಮ್ ಯಾಕೆ ಅವ್ರ ಬಗ್ಗೆ ತಲೆ ಕೆಡ್ಕೋತೀರಿ? ಇವತ್ತು ಅವ್ರು ಕೊಟ್ಟರು ಏಟ್ಗೆ ಜೀವನದಲ್ಲಿ ಇವ್ರ ಸವಾಸಕ್ಕೆ ಬರಬಾರ್ದು. ಇವರಿಂದ ಯಾರು ಇಲ್ಲ ಅನ್ಕೊಂಡು ಬಂದ್ಬಿಟ್ಟವ್ರೆ. ಈಗ ನಾನು ಇದ್ದೀನಿ ಅನ್ನೋದು ಗೊತ್ತಾಗಂಗೆ ಮಾಡಿವ್ನೆ. ಇನ್ನು ಮುಂದೆ ಹಂಗೆ ಯೋಚನೆ ಕೂಡ ಮಾಡಬಾರ್ದು. ಹಂಗೆ ಬುದ್ಧಿ ಕಲ್ಸಿವ್ನಿ. ನೀವು ಆರಾಮಾಗಿರಿ. ಸಿದ್ದು, ಪ್ರತಿ ಹಂತದಲ್ಲೂ ನಮಗ್ ಸಹಾಯ ಮಾಡ್ತಿದ್ಯಾ. ಹಾಗೆ ಇವಳಿಗೆ ತಾಳಿ ಕಟ್ಟದವ್ರು ಯಾರು ಅಂತ ಕಂಡಿಡಿಯಪ್ಪ. ಅದೊಂದು ಉಪಕಾರ ಮಾಡ್ಕೊಡಪ್ಪ. ನಾನು ಅದೇ ಪ್ರಯತ್ನದಲ್ಲಿ ಅವನೇ. ಆದಷ್ಟು ಬೇಗ ಅವ್ನು ಯಾರು ಅಂತ ಕಂಡಿಡಿತೀನಿ. ನಿಮ್ಮ ತಲೆ ಕೆಡಿಸ್ಕೊಬೇಡಿ. ಸರಿ ಲಕ್ಷ್ಮತೆ, ನಾನು ಬರ್ತೀನಿ. ಬಾಪ, ಕಾಫಿ ಕುಡ್ಕೊಂಡು ಹೋಗು. ಅಯ್ಯೋ ಬೇಡ ಲಕ್ಷ್ಮತೆ, ಇನ್ನೊಂದ್ಕಿತ ಬರ್ತೀನಿ. ಈಗ ಹೊಸಿ ಅರ್ಜೆಂಟ್ ಕೆಲಸ ಇದೆ. ಸರಿಪ್ಪ. ಪಾಪರಿ, ಅವನಿಗೇನೋ ಕೆಲಸ ಇದೆ ಅನ್ಸುತ್ತೆ, ಇನ್ನೇನು ಬಂದ್ಬಿಡ್ತಾನೆ.
ಅಲ್ಲ ಕಣಮೆ, ಹಿಂಗೆ ಓಡಾಡ್ಕೊಂಡಿದ್ರೆ ಹೆಂಗೆ ಹೇಳು? ನಾವು ಅವ್ನಿಗೆ ಮದುವೆ ಮಾಡಬೇಕು ಅಂತ ಓಡಾಡ್ತಾ ಇದ್ದೀವಿ, ಅವನು ಅದರ ಕಡೆ ಗಮನನೇ ಕೊಡ್ತಿಲ್ವಲ್ಲ. ಅವನಿಗೆ ನೀವಿದ್ದೀರಾ ಅನ್ನೋ ಧೈರ್ಯ ನೋಡಿ. ಇವಾಗ ನಿಮಗೆ ತೊಂದರೆ ಆಗಬಾರ್ದು ಅಂತ ಹೊರಗಡೆ ಕೆಲಸ ಎಲ್ಲ ಅವನೇ ಮಾಡ್ತಾ ಇದ್ದಾನಲ್ವಾ. ಮಗನ ಎಲ್ಲಿ ಬಿಟ್ಕೊಡ್ತೀಯ ಹೇಳಿ ನೀನು? ಮದುವೆ ಆಗ ಹುಡುಗ ಎಷ್ಟು ಲವಲವಿಕೆಯಿಂದ ಇರಬೇಕು, ಅದರಲ್ಲಿ ಅವ್ನು ಕಾಣ್ತಾನೆ ಇಲ್ಲ. ನೀನು ಅವನಿಗೆ ಬುದ್ಧಿ ಹೇಳು. ಮದುವೆ ದಿನನೂ ಹಿಂಗೆ ಇದ್ದು ಬಿಟ್ರೆ ನೋಡಿದವರೆಲ್ಲ ಏನು ತಿಳ್ಕೊಬೇಕು ಹೇಳು? ಸರಿ ಸರಿ, ನಾನು ಅವನ ಹತ್ರ ಮಾತಾಡ್ತೀನಿ. ಏಯ್ ಸಿದ್ದೇಗೌಡ, ಬಲ್ಲ ಇಲ್ಲಿ. ಎಲ್ಲಿಗೆ ಹೋಗಿದೆ? ಎಷ್ಟೊತ್ತು? ಹಿಂಗೆ ಹೊಸಿ ಕೆಲಸ ಐತಪ್ಪಾಜಿ, ಅದಕ್ಕೆ ತಡ ಆಯಿತು. ಯಾಕಪ್ಪಾಜಿ? ನಾಳೆ ನೀನು ಎಲ್ಲೂ ಹೋಗಬೇಡ, ಪೂರ್ತಿ ದಿನ ಮನೇಲಿ ಇರಬೇಕು. ಯಾವ ಕೆಲಸನೂ ಇಟ್ಕೊಬೇಡ ನಾಳಿಕೆ. ಅಯ್ಯೋ ಅದೇಂಗಾಯ್ತದಪ್ಪಾಜಿ? ಅದೇ 40 ನಂಬರ್ ವಾರ್ಡಲ್ಲಿ ಕಸ ಸಮಸ್ಯೆ ಇದೆ, ಹುಡುಗರನ್ನೆಲ್ಲ ಬರಕ್ ಹೇಳಿನಿ, ಆ ಕೆಲಸ ನೋಡಬೇಕು. ಸಿದ್ದು, ಮೊದಲು ನಿಮ್ಮಪ್ಪ ಏನು ಹೇಳ್ತಾರೆ ಅಂತ ಕೇಳಿಸ್ಕೊ. ಆ ಕೆಲಸ ನಾಳೆ ಇಲ್ಲ ಅಂದರೆ ನಾಡಿದ್ದು ಮಾಡ್ಬೋದು. ಅಲ್ಲ ಕಣವ, ಈಗ ನನ್ನ ಮನೇಲಿ ಯಾಕಿರ್ಬೇಕು ಅಂತ ಏನಾದ್ರು ಹೇಳಿ. ಲೈ ಸಿದ್ದೇಗೌಡ, ನಾಳಿಕೆ ಮನೆಗೆ ಶಾಸ್ತ್ರಿಗಳು ಬರ್ತಾವ್ರ ಕಳ್ಳ. ನಿನ್ನ ಮದುವೆ ಡೇಟ್ ಫಿಕ್ಸ್ ಮಾಡೋದಕ್ಕೆ. ಮದುವೆ ಆಗೋ ಗಂಡೆ ಮನೇಲಿಲ್ಲ ಅಂದ್ರೆ ಹೆಂಗೆ ಹೇಳ? ಅಲ್ಲ ಅಪ್ಪಾಜಿ, ಈ ಎಲೆಕ್ಷನ್ ಮುಗಿಯೋ ಗಂಟ ಈ ಮದುವೆ ಬೇಡ ಅಂತ ನಾನು ಹೇಳಿದ್ದೀನಲ್ಲ, ಮತ್ತೆ ಯಾಕಷ್ಟು ಅರ್ಜೆಂಟ್ ಮಾಡ್ತಿದ್ದೀರಾ? ನೋಡ್ಲಾ ಸಿದ್ದೇಗೌಡ, ನಿನಗೆ ಅರ್ಜೆಂಟ್ ಇಲ್ಲದೆ ಇರ್ಬೋದು, ನಮ್ಗೆ ಅರ್ಜೆಂಟ್ ಅದೇ. ಎಲೆಕ್ಷನ್ ಶುರು ಆಗೋ ಅಷ್ಟರಲ್ಲಿ ಮದುವೆ ಮಾಡಿದ್ರೆ 2 ಕುಟುಂಬಗಳಿಗೂ ಒಳ್ಳೇದಕ್ಕಲ್ಲ. ಈ ಗುಸು ಅಂತ ಮಾತಾಡ್ತಾ ಇರೋ ವಿಷಯನ ಎಲ್ರಿಗೂ ಗೊತ್ತಾಗಂಗೆ ಮಾಡಿಬಿಟ್ಟು ಮದುವೆ ಫಿಕ್ಸ್ ಮಾಡಿಬಿಟ್ರೆ ಆಮೇಲೆ ಹೈಕಮಾಂಡ್ ಕಡೆಯವ್ರನ್ನ, ಪಾರ್ಟಿ ಮೆಂಬರ್ಸ್ಗಳನ್ನೆಲ್ಲ ಮದುವೆ ಕರೆಯೋದಕ್ಕೆ ಈಸಿ ಆಯ್ತದೆ. ನಾನು ಮುನ್ಸ್ವಾಮಿ ಸಂಬಂಧಿಕರು ಆಗ್ತಾ ಇದ್ದೀವಿ ಅನ್ನೋ ವಿಷಯ ಎಲ್ಲರಿಗೂ ಗೊತ್ತಾದ್ರೆ ಆಮೇಲೆ ನಮ್ಮ ಲೆವೆಲ್ಲೇ ಬೇರೆ ಕಲಲ್ಲಿ. ನಾನು ಎಷ್ಟು ಕಿತ ಹೇಳಿಲ್ಲ ನಿನಗಿದನ್ನ, ಯಾಕೋ ನೀನು ಇದನ್ನ ಅರ್ಥನೇ ಮಾಡ್ಕೊತಾ ಇಲ್ವಲ್ಲ? ಆದ್ರೂ ಅಪ್ಪಾಜಿ, ಆದ್ರೂ ಇಲ್ಲ ಗೀದ್ರೂ ಇಲ್ಲ, ನಾನು ತೀರ್ಮಾನ ಮಾಡಿದ್ಮೇಲೆ ಮುಗೀತು. ನಾನು ಆ ಕೆಲಸ ಮಾಡೇ ಮಾಡ್ತೀನಿ. ನೀನು ಸುಮ್ಕೆ ನಾಳೆ ಪೂರ್ತಿ ದಿನ ಮನೇಲಿ ಆಟಯ್ಯ.